ಹಾಯ್ ಹೆಲೋ ಬರೀ ಫ್ರೆಂಡ್ಸ್ KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ನಾವಿವತ್ತು ನಿಮ್ಮ ಜೊತೆ ನಾವು ಯಾವ ಥರ ರೊಟ್ಟಿ ಮಾಡ್ತೇವೆ ಅಂತೇಳಿ ಶೇರ್ ಮಾಡ್ಕೊಂಡೆ ನೋಡಿರಿ. ಹುಡುಗರಿಗೆ ಬೆಂಡಿಕಾಯಿ ರಸ ಅದಕ್ಕಿಂತ ಬೆಂಡಿ ಫ್ರೈ ಬೇಕಾಗಿತ್ತು ಅಂಥೇಳಿ ಅವ್ರಿಗೆ ಒಂದು 4 ಬೆಂಡಿ ಫ್ರೈನು ಮಾಡಿದೆ. ಈ ಕಡೆ ಒಂದು ಡಬ್ಬಿ ಒಳಗೆ ನೀರು ಇಟ್ಕೊಂಡೆ ನೋಡಿರಿ ಕಾಯಕ್ಕೆ. ಮೇಲೆ ರೊಟ್ಟಿಗೆ ಯಾವಾಗ ಬಿಸಿ ನೀರು ಹಾಕಿ ಅದ್ರಿಂದ ರೊಟ್ಟಿನ ತಟ್ಟಾಕ ಹಗರಾಗ್ತೈತ್ರಿ. ಈಗ ನೋಡಿರಿ ಈ ಥರ ಒಳ್ಳೆ ಮಾಡ್ಕೊಂಡು ಬಿಸಿ ನೀರನ್ನು ಅದ್ರೊಳಗೆ ಹಾಕೋಬೇಕ್ರಿ. ಬಿಸಿ ನೀರು ಹಾಕಿದ ತಕ್ಷಣ ಒಂದು ಕಡ್ಸಿ ತೊಗೊಂಡು ಚಂದಂಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದು ನೀರಿನ ಹಬೆ ಒಳಗೆ ಹಿಟ್ಟು ಒಂದು ಸ್ವಲ್ಪ ಬೇಯ್ತೈತ್ರಿ. ಆಮೇಲೆ ಇದನ್ನು ಚಂದಂಗೆ ನಾವು ತಣ್ಣೀರು ಹಾಕ್ಕೊಂಡು ಚಂದಂಗೆ ಈ ಥರ ಬಿದ್ದುಕೊಂಡು ಈಗ ನೋಡಿ ರೊಟ್ಟಿ ಮಾಡೋಕೆ ತವಿನೂ ಕಾಯಕ್ಕೆ ಇಟ್ಕೊಂಡೆ ಒಂದು ಸೈಡ್ ಬಡ ಒಂದ್ರೊಳಗೆ ಡಬ್ರಿ ಒಳಗೆ ನೀರು ಹಚ್ಚಾಕಂಥೇಳಿ ಒಂದು ಅರ್ಬಿನೂ ರೆಡಿ ಇಟ್ಕೊಂಡೆ ನೋಡಿರಿ. ಈ ಥರ ರೊಟ್ಟಿ ಬಡದನ್ನು ತವಿ ಕಾದ್ಮ್ಯಾಗ ಅದಕ್ಕೆ ರೊಟ್ಟಿ ಹಾಕಿದ ತಕ್ಷಣ ಅದಕ್ಕೆ ಅರ್ಬಿಲೆ ನೀರು ಹಚ್ಚಿ ಒಬ್ಬೊಬ್ರು ಹಂಗೆ ಕೈಲೇನೂ ಹಚ್ತಾರೆ. ಈ ಥರ ಸ್ವಲ್ಪ ಹಸಿ ಇದ್ದಾಗ ನಾವು ರೊಟ್ಟಿ ಹೊಳಸ್ಕೊಂಡ್ಬಿಟ್ರೆ ಈ ಥರ ಕೆಳಗೆ ಹಸಿ ಇದ್ದಿದ್ದೆಲ್ಲ ಡ್ರೈ ಆದ್ಮೇಲೆ ನಾವು ಹೊಳಸ್ಬೇಕು. ಈ ಥರ ರೊಟ್ಟಿ ರೆಡಿ ಆಗ್ತದೆ ಫ್ರೆಂಡ್ಸ್. ಚಪಾತಿಗಿಂತ ರೊಟ್ಟಿನ ಮಾಡೋದು ಹಗರ್ ಅಂಥೇಳಿ ನನ್ನ ಅನಿಸಿಕೆ ರೀ. ನೀವೇನಂತೀರಿ ಹೇಳ್ರಿ. ಈ ಥರ ಬೆಂಡೆಕಾಯಿ ರಸ ಇದು ಅನ್ನಕ್ಕೂ ಹಾಕೈತಿ ಮತ್ತು ರೊಟ್ಟಿಗೂ ಆಗ್ತೈತಿ. ನಮ್ಮ ಚಾನಲ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಬಾಯ್.